ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮನೆ SR ವಿಶ್ವನಾಥ್ ಅವರೇ, ಅದೇ ರೀತಿ ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಈ ಭಾಗದ ಹಿರಿಯ ನಾಯಕರು ಆಗಿರ್ತಕ್ಕಂಥ ಈ ಕೃಷ್ಣಪ್ಪನವರೇ, ಮಾಜಿ ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಇವತ್ತು ಅತ್ಯಂತ ಹಿರಿಯ ನಾಯಕರು, ಈ ಭಾಗದ ಈ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಗೋವಿಂದಪ್ಪನವರು ಇವತ್ತು ನಮ್ಮನ್ನೆಲ್ಲ ಕೂಡ ಅವರ ಮನೆಗೆ ಕರೆದು ಇಲ್ಲಿಂದ ದಾಸನಪುರ ಹೋಬಳಿಯ ಪ್ರಚಾರ ಸಭೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಬೆಳಗಿನ ಉಪಹಾರಕ್ಕೆ ಇವತ್ತು ಆಹ್ವಾನಿಸಿದ್ರು. ಮತ್ತು ಮಾನ್ಯ ಶಾಸಕರು ಮತ್ತು ತಾವೆಲ್ಲ ಕೂಡ ಬಂದು ಇವತ್ತು ನನಗೆ ಒಂದು ವಿಶ್ವಾಸವನ್ನ ಒಳ್ಳೆ ರೀತಿಯಲ್ಲಿ ತೋರಿಸಿದ್ರಿ. ನಿಮಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಪ್ರಾರಂಭದಿಂದನೂ ಗೊತ್ತಿದೆ, ಮಾನ್ಯ ವಿಶ್ವನಾಥ್ ಅವ್ರ ಬಗ್ಗೆ ಏನೇ ಕೇಳಿದ್ರು ಕೂಡ ನಾನು ಹೇಳ್ತಾ ಇದ್ದೆ, ಅವರು ಈ ಪಕ್ಷದ ಕಟ್ಟಾಳ. ಯಾವ ಸಂದರ್ಭದಲ್ಲಿ ಕೂಡ ಅವರು ಪಕ್ಷದ ಒಂದು ಹಿತವನ್ನ ಕಾಯ್ತಾರೆ ಹೊರತು ಅದು ಕೂಡ ಆ ಒಂದು ನಂಬಿಕೆ, ವಿಶ್ವಾಸ ನನಗಿತ್ತು. ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಅವರು ಹೇಳಿದ ಮಾತುಗಳಲ್ಲಿ ಯಲಹಂಕ ಕ್ಷೇತ್ರ ಇಡೀ ಕ್ಷೇತ್ರದ ಒಟ್ಟಾರೆ ಫಲಿತಾಂಶದ ಮೇಲೆ ಒಳ್ಳೆಯ ಪರಿಣಾಮ ಬೀರುವಂತಹ ಒಂದು ಕ್ಷೇತ್ರ ಇದೆ. ಹಾಗಾಗಿ ಇಲ್ಲಿ 1 ಲಕ್ಷ ಮತಗಳಿಗಿಂತ ಹೆಚ್ಚು ತಾವು ಕೊಟ್ರೆ ನಮ್ಮ ಗೆಲುವು ಸುಲಭ ಆಗ್ತದೆ. ಇತಿಹಾಸದಲ್ಲಿ ಕ್ಷೇತ್ರವನ್ನು ಗೆದ್ದಿರೋದು ಒಂದೇ ಒಂದ್ಸರಿ. ಹಾಗಾಗಿ ಸುಲಭದ ಕ್ಷೇತ್ರ ಅಲ್ಲ, ಹಾಗೆ ಅಂತ ಕಷ್ಟದ ಕ್ಷೇತ್ರನೂ ಅಲ್ಲ. ನಾನು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪ್ರವಾಸ ಮಾಡಿ ಬಂದಿದ್ದೇನೆ, ಬಾಗೇಪಲ್ಲಿ ಒಂದು ಬಿಟ್ರೆ ಅಧಿಕೃತವಾಗಿ. ಎಲ್ಲ ಪೂರಕವಾದಂತ ವಾತಾವರಣ ಇದೆ. ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ಭಾಗಕ್ಕೆ ಪ್ರವಾಸ ಮಾಡಿ ಒಂದೊಂದು ಕ್ಷೇತ್ರಕ್ಕೂ ಹೋಗಿ, ಮುಖ್ಯಮಂತ್ರಿಗಳಾಗಿರೋದಕ್ಕೆ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ. ಯಾವಾಗ ಅವರಿಗೆ ಅವರ ಅಭ್ಯರ್ಥಿಯ ಪರ ಒಂದು ಫಲಿತಾಂಶ ಇಲ್ಲ ಅಂತ ಗೊತ್ತಾಗಿ ಅವರು ಈ ರೀತಿಯ ಮಾತುಗಳನ್ನ ನಿನ್ನೆ ಆಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಆಡುವಂತ ಮಾತಲ್ಲ, ಅವರ ಘನತೆ, ಆ ಹುದ್ದೆಯ ಘನತೆ ಎರಡನ್ನೂ ಕೂಡ ಕಡಿಯುವಂತ ಕೆಲಸ ಮಾಡಿದ್ದಾರೆ. ನಿನ್ನೆ ಈಗಾಗಲೇ ಹೇಳಿದೆ, ಏನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ, ಹಾಗಾಗಿ ಸೋತ್ರು ಅಂತ. ನಾನು ಅದನ್ನೇ ನಿನ್ನೆ ಕೇಳಿದ್ದೆ. ಹಾಗಿದ್ರೆ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ದೊಡ್ಡ ಅಂತರದಲ್ಲಿ ಸೋತ್ರಲ್ಲ ನಿಮ್ಮ ಚಾಮುಂಡೇಶ್ವರಿಯಲ್ಲಿ, ಹಾಗಾದ್ರೆ ಎಷ್ಟು ನೀವು ಭ್ರಷ್ಟಾಚಾರ ಮಾಡಿದ್ರಿ ಅಂತ ಕೇಳಿ. ಇದು ಒಂದ್ಸರಿ ಎಲ್ಲ ಸೋತಿರೋದು, ಅನೇಕ ಬಾರಿ ಸೋತಿದ್ದಾರೆ. ಹಾಗಾಗಿ ನೀವೆಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದೀರಿ, ಎಂತೆಂತ ನಾಯಕರು ಸೋತಿದ್ದಾರೆ. ಹಾಗಾಗಿ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಎಲ್ಲಿ ಸೋತಿದ್ದೇವೆ ಅಲ್ಲಿ ಗೆಲ್ಲಿಸುವಂತ ಜನ ಇವತ್ತು ಸಿದ್ಧ ಆಗಿದ್ದಾರೆ. ನೀವು ಇವತ್ತು ಗೆದ್ದಿದ್ದೀರಿ, ಅದೇ ಜನ ಸೋಲಿಸಿರ್ತಕ್ಕಂಥವರೇ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಅದೇ ಜನ ಇವತ್ತು ಕೂಡ ನನಗೆ ಕೈ ಹಿಡಿಯುವಂತ ವಿಶ್ವಾಸ ನನಗಿದೆ. ನಾವೆಲ್ಲ ಕೂಡ ಉತ್ತಮ ಕೆಲಸ ಮಾಡ್ತೇವೆ, ನನಗೆ ಪೂರ್ಣ ವಿಶ್ವಾಸ ಇದೆ. ಇಡೀ ನಮ್ಮ ಶಾಸಕರು ಮತ್ತು ಅವರ ಇಡೀ ತಂಡದಲ್ಲಿ ಒಬ್ಬೊಬ್ಬರು ಕೂಡ ಕಟ್ಟಾಳಗಳಿದ್ದಾರೆ, ಒಬ್ಬೊಬ್ರು ಕೂಡ ಅತ್ಯಂತ ಜನಪ್ರಿಯ ಜನಾನುರಾಗಿಗಳಾಗಿದ್ದಾರೆ. ಅದು ಕಾರ್ಪೊರೇಟರ್ಸ್ ಇರ್ಬೋದು, ನಮ್ಮ ಮಂಡಳ ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಘಟಕಗಳ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಸದಸ್ಯರುಗಳು, ಒಂದು ಸೈನ್ಯದಂತೆ ಬಿಜೆಪಿಯನ್ನ ಯಲಹಂಕ ಕ್ಷೇತ್ರದಲ್ಲಿ ಕಟ್ಟಿದೆ. ಹಾಗಾಗಿ ಈ ಸೈನ್ಯವನ್ನ ಭೇದಿಸಿ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ ಅನೇಕ ಪ್ರಯತ್ನಗಳು, ವಾಮ ಮಾರ್ಗಗಳು, ಇವೆಲ್ಲ ಕೂಡ ಅವರು ಬಳಸ್ತಾ ಇದ್ದಾರೆ. ಆದ್ರೆ ಇದ್ಯಾವುದು ಕೂಡ ನಿಮ್ಮ ಒಂದು ಒಗ್ಗಟ್ಟು, ನಿಮ್ಮ ಸೈನ್ಯದ ಮುಂದೆ ಖಂಡಿತವಾಗಿಯೂ ಕೂಡ ಅವರ ಯಾವುದೇ ಪ್ರಯತ್ನಗಳು ಯಶಸ್ವಿ ಆಗಲ್ಲ ಅಂತ ಹೇಳಿ ನಾನಂತೂ ತಿಳ್ಕೊಳ್ತೀನಿ. ಹಾಗಾಗಿ ಮತ್ತೊಮ್ಮೆ ಭರವಸೆ ಕೊಡ್ತೇನೆ,
ನಾನು ಲೋಕಸಭೆ ಸದಸ್ಯನಾದ್ಮೇಲೂ ಕೂಡ ಇದೇ ವಿಶ್ವಾಸ ಪ್ರೀತಿಯನ್ನ ನಾನು ಇಟ್ಕೊಳ್ಳುವಂತ ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ. ನಮ್ಮ ಮಾನ್ಯ ಶಾಸಕರು ನೀವೆಲ್ಲ ಮುಖಂಡರು ಏನ್ ಹೇಳ್ತೀರಿ ಆ ರೀತಿಯಂತೆ ನಾನು ನಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಜಾತ್ಯತೀತ ಜನತಾದಳದ ಮುಖಂಡರು ಕೂಡ ಎಲ್ಲ ರೀತಿಯ ಸರ್ವ ರೀತಿಯಲ್ಲಿ ನನಗೆ ಇವತ್ತು ಆಶೀರ್ವಾದ ಸಹಕಾರವನ್ನ ಇಡೀ 8 ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಯಲಹಂಕದಲ್ಲಿ ಕೂಡ ಅಷ್ಟೇ. ಮಾನ್ಯ ವಿಶೇಷವಾಗಿ ಕೃಷ್ಣಪ್ಪನವರು ಇವತ್ತು ಯಲಹಂಕ ಹಾಗೂ ನೆಲಮಂಗಲ 2 ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ವಿಶೇಷವಾಗಿ ಆಭಾರಿ. ಹಾಗಾಗಿ ನಾವೆಲ್ಲ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ನಾವೆಲ್ಲ ಕೂಡ ಭಾಗ್ಯಶಾಲಿಗಳು, ಅದೃಷ್ಟವಂತರು ಅಂತ ತಿಳ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಈ ದೇಶದ ನಂಬರ್ 1 ನಂಬರ್ 2 ಇಬ್ರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲ ಕೂಡ ಇದು ಒಂದು ಅದೃಷ್ಟ ಅಂತ ಭಾವಿಸಿದ್ದೇನೆ. ನಾನು ಯಾವುದನ್ನು ನಿರೀಕ್ಷಿಸಿರಲಿಲ್ಲ. 2 ಬಾರಿ ಪ್ರಧಾನಿಗಳ ಕಾರ್ಯಕ್ರಮ ರದ್ದಾಯಿತು. ಆದ್ರೆ ಮತ್ತೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ನಾಳೆ ಬರ್ತೇವೆ, ಚಿಕ್ಕಬಳ್ಳಾಪುರಕ್ಕೆ ಬರ್ತೇವೆ ಅಂತ ಹೇಳಿರುವಂತದ್ದು ನಿಜವಾಗಿಯೂ ಒಂದು ಪಾಸಿಟಿವ್ ಸೈನ್ ಅಂತ ಅನ್ಸುತ್ತೆ. ಮತ್ತು ಗೃಹ ಸಚಿವರು ಬರೋದು ನಮ್ಗೆ ಗೊತ್ತಿದೆ. ಅದು ಕೂಡ ಯಲಹಂಕ ಕ್ಷೇತ್ರಕ್ಕೆ 2 1 1 1 2 1 ಹಾಗೂ 2ನೇ ವಾರ್ಡ್ ನಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂಗೆ ಅಲ್ಲಿ ರೋಡ್ ಶೋ ಮೂಲಕ ನಾವು ಮತಯಾಚನೆಯನ್ನ ಮಾಡೋಣ. ಕೊನೆಯದಾಗಿ ನಾನು ಒಂದೇ ಒಂದು ಮನವಿ ಏನು ಅಂತಂದ್ರೆ, ಕೆಲವರು ನನಗೆ ಹಿರಿಯ ನಾಗರಿಕರು ಎಲ್ಲ ಕೂಡ ನಗರ ಪ್ರದೇಶದಿಂದ ಕೆಲವರು ಮೆಸೇಜ್ ಹಾಕಿದ್ರು. ಬಹುಶಃ ತಡ ಆಗಿರ್ಬೋದು. ತಾವುಗಳು ಮನೆ ಮನೆಗೆ ನಮ್ಮ ಇವತ್ತು ನಮ್ಮ ಪಾಂಪ್ಲೆಟ್ಸ್ ಅನ್ನ ಇದನ್ನ ಕೊಡುವಂತ ಕೆಲಸ ತಾವು ಮಾಡಿದ್ರೆ ಮತ್ತಷ್ಟು ಪರಿಣಾಮಕಾರಿಯಾಗಿ ನಗರ ಪ್ರದೇಶದಲ್ಲಿ ಆಗ್ತದೆ. ಮಾನ್ಯ ಶಾಸಕರು ಯಾವಾಗ ಹೇಳ್ತಾರೆ ಅವಾಗ ನಾನು ಬಂದು ಅಲ್ಲಿ ಕೂಡ ನಾನು ಮತಯಾಚನೆ